ಗೈಸ್ ನೋಡಿ ನಮ್ಮ ರೂಪ ಅವರು ಒಂದು ದಾರ ಹೊಲ್ದಿದ್ದಾರೆ. 3-4 ಹಾಕೋಬೋದು. ಎಷ್ಟು ದಪ್ಪ ಹಾಕೊಂಡ್ರೆ ದಿಂಡ ಅಷ್ಟು ದಪ್ಪ ಬರುತ್ತೆ. ಕೈಯಲ್ಲಿ ಎಷ್ಟು ದಪ್ಪ ಹಾಕೊಂಡ್ರೆ ಅಷ್ಟು ದಪ್ಪ ತಗೊಬೋದು. ಎಷ್ಟು ಎಳೆ ಬೇಕಾದ್ರೂ. ದಾರನೂ ಸುತ್ಕೊಂಡಿದ್ದಾರೆ ಕೈಯಲ್ಲಿ. ಈ ದಾರನೂ ಬರುತ್ತೆ ನೋಡಿ ಗೈಸ್, ಎಷ್ಟು ಈಸಿಯಾಗಿ ಸುತ್ತಾ ಇದ್ದಾರೆ. ಆದರೆ ನೋಡಿದಷ್ಟು ಈಸಿ ಅಲ್ಲ ಅದು. ಗೈಸ್ ನೋಡಿ ಗೈಸ್, ನಮ್ಮಮ್ಮಗೆ ಎಷ್ಟು ತಲೆ ಇದೆ. ನನ್ನ ಮಗನ ನಂದಲ್ಲಿ ಮಧ್ಯದಲ್ಲಿ ಮಾತಾಡ್ತೀನಿ. ನನ್ನ ಮಗನ ಬಾರ ಇಲ್ಲಿ ಹೇಳ್ತೀನಿ. ಉಗಿಸ್ಕೊಂಡು ಮಾಡ್ತಾನೆ ಯಾವಾಗೂ. ನಾಚಿಕೆ ಆಗಲ್ಲ, ನಗ್ತಾ ಇದೆಯಾ? ಶೇಮ್ಲೆಸ್ ಕ್ರಿಯೇಚರ್. ಉಚ್ಕೊಂತವನೆ ಗೈಸ್. ಆತನು ಡ್ಯಾಡಿ, ಯಾಕೆ ಡ್ಯಾಡಿ? ಫುಲ್ ಫೀಲಿಂಗಲ್ಲಿದೆಯಾ? ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಬೆಳಗ್ಗೆನೇ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇದೊಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿದೆ. ಹಾಗಾಗಿ ಅರ್ಜೆಂಟ್ ಲಾಸ್ಟ್ ಮೂಮೆಂಟಲ್ಲಿ ಬಂತು, ಸರಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ವರ್ಕ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ಬೇಕು. ನೋಡಿ, ಸಿಂಪಲ್ ಡಿಸೈನ್ ಇದು, ಬೇಗ ಆಗುತ್ತೆ ಅಂತಲೇ ತಗೊಂಡೆ. ನೋಡಿ, ಈಗ ಸ್ಟಾರ್ಟ್ ಮಾಡಿದ್ದೀನಿ. ಇದಾಗೋ ಅಷ್ಟರಲ್ಲಿ 2 ಅವರ್ ಬೇಕು. ಆದರೆ ಈಗ ಸದ್ಯಕ್ಕೆ ಬ್ಯಾಕ್ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಮನೆಯಲ್ಲಿ ಇದನ್ನು ನೋಡ್ಕೊತ ಸ್ವಲ್ಪ ಮನೇಲಿ ಕೆಲಸ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ 3 ದಿನ ಇರೋದು. ಇವತ್ತು ಮಂಗಳವಾರ ಗೈಸ್, ಬೆಳಗ್ಗೆನೇ ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಮಂಗಳವಾರ ಗೈಸ್, ಅದಕ್ಕೆ ಬೆಳಗ್ಗೆನೇ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಮಾರ್ಕೆಟಿಗೆ ಬೇರೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಹೂವು ಹಣ್ಣು ಏನಾರು ತೊಗೊಬರೋಣ ಅಂತ. ನೋಡಬೇಕು ಗೈಸ್, ಅಲ್ಲಿ ರಶ್ ಬೇರೆ ಇರುತ್ತೆ. ಹೋಗೋದೋ ಬೇಡ ಅಂತ 2 ಮನಸ್ಸಲ್ಲಿದ್ದೀವಿ. ನೋಡೋಣ. ಆದರೆ ಇವತ್ತು ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಮಧ್ಯಾಹ್ನ ಮೇಲೆ ಆದರೆ ಹೋಗೋಣ ಅಂದ್ಕೊಂಡಿದ್ದೀನಿ. ಹೋದರೆ ಲಾಗ್ ಮಾಡ್ತೀನಿ ಗೈಸ್. ಚಿಕ್ಕಪೇಟೆ ಅಂತ ಫುಲ್ಲು ರಶ್ ಇರುತ್ತೆ ಇವತ್ತಂತೂ. ಆದರೆ ಏನು ಮಾಡೋದು, ಹೋಗಲೇಬೇಕು. ನೋಡೋಣ, ಆದರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ ಗೈಸ್, ಅಷ್ಟೇ. ನೋಡಿ, ಇದನ್ನು ಕಂಪ್ಲೀಟ್ ಮಾಡ್ಕೊತ ಒಂದು ಸ್ವಲ್ಪ ಮನೇಲಿ ಸ್ವಲ್ಪ ಕೆಲಸ ಇದೆ ಇನ್ನೂ. ಅದಕ್ಕೆ ಇದನ್ನು ಸ್ಟಾರ್ಟ್ ಮಾಡಿಕೊಂಡು ಇದನ್ನು ಮಾಡ್ತಾಯಿದ್ರೆ ಇದು ಕೂಡ ಫಿನಿಷ್ ಆಗುತ್ತೆ. ಆ ಕಡೆ ಮನೆ ಕೆಲಸನೂ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಗೈಸ್. ಹಾಗೆ ಕುಷನ್ ಹೊಲದ್ನೆಲ್ಲ ನಾನು ರಾತ್ರಿ ನೋಡಿ ಈ ಥರ ಬಂದಿದೆ. ಇದಕ್ಕೆ ಇನ್ನೂ ಇಲ್ಲೆಲ್ಲ ಲೇಸ್ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡ್ತೀನಿ ಗೈಸ್, ಹಾಕಿದ್ಮೇಲೆ ತೋರಿಸ್ತೀನಿ. ಓಕೆ ಗೈಸ್, ಈಗ ಟೈಮ್ ಆಯಿತು, ಸ್ವಲ್ಪ ಕೆಲಸ ಇದೆ, ಎಲ್ಲ ಮಾಡ್ಕೊಳ್ಳೋಣ ಗೈಸ್. ಈಗ ಮಾರ್ಕೆಟ್ಗೆ ಹೋಗೋಣ ಅಂತ ಬೆಳಗ್ಗೆ ಹೇಳಿದ್ನಲ್ವ, ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟೆ. ಆದರೆ ಇವತ್ತು ನಾವು ಚಿಕ್ಕಪೇಟೆಗೆ ಹೋಗಿಲ್ಲ, ಇಲ್ಲೇ KR ಪುರಂ ಹತ್ರ ಆಗುತ್ತೆ ಅಂದ್ಬಿಟ್ಟು KR ಪುರಂಗೆ ಹೋಗಿ ಬಂದ್ವಿ. ಅಲ್ಲಿ ಮಲ್ಲಿಗೆ ಹೂವು ತೊಗೊಂಡು ಬಂದ್ವಿ ಅಷ್ಟೇ, ಬೇರೆ ಏನು ತಂದಿಲ್ಲ. ಬರೀ ಮಲ್ಲಿಗೆ ಹೂವು, ಸ್ವಲ್ಪ ಚಾಮಂತಿ ಹೂವು ತೊಗೊಂಡು ಬಂದೆ. ಮೊನ್ನೆ ಸ್ವಲ್ಪ ರೋಸ್ ತೊಗೊಂಡು ಬಂದಿದ್ವಲ್ಲ, ಹಾಗಾಗಿ ರೋಸ್ ಎಲ್ಲ ಇತ್ತು. ಕನಕಾಂಬರ ಮತ್ತು ಮಲ್ಲಿಗೆ ಹೂವು, ಚಾಮಂತಿ ಹೂವು ತೊಗೊಂಡು ಬಂದ್ವಿ. kg ಬಂದು 300 ರೂಪಾಯಿ ಇದೆ ಚಾಮಂತಿ. ಮಲ್ಲಿಗೆ ಹೂವು ಬಂದು 1/4 kg 200 ರೂಪಾಯಿ ಇದೆ. 250 200 ರೂಪಾಯಿ ಇತ್ತು, ನಾವು 200 ರೂಪಾಯಿ ತೊಗೊಂಡು ಬಂದ್ವಿ. ಕನಕಾಂಬರ ಬಂದು 50 ಗ್ರಾಮು 150 ರೂಪಾಯಿ. 1 kg ಬಂದು ಕನಕಾಂಬರ 3000 ರೂಪಾಯಿ ಇದೆ ಅಂತೆ. ಮಲ್ಲಿಗೆ ಹೂವು ಬಂದು 1 kg 1000 ರೂಪಾಯಿ ಇದೆ. ಅದಕ್ಕೆ ನಾವೆಲ್ಲ ಒಂದು 1/4 kg ತೊಗೊಂಡು ಬಂದ್ವಿ. ಒಂದೊಂದು ಹಾರ ಹಾಕೋಣ ಸಾಕು ಅಂತೇಳಿ. ಹಾಗೆ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀನಿ ಈಗ. ಅವರು ಬಂದಿದ್ರಲ್ಲ, ಅವ್ರಾಗೆ ಹೂವು ತೊಗೊಂಡು ಹೋದ್ರು. ನಮ್ಮ ಫ್ರೆಂಡ್ ರೂಪ ಅಂತ, ಅವರು ಒಂದು ದಿಂಡು ಸುತ್ತು ಕೊಡ್ತಾರೆ. ಹಾಗಾಗಿ ಒಂದು ಹಾರ ಮಾಡ್ಕೊಡೋಕೆ ಹೇಳಿದ್ದೀನಿ. ಅದಕ್ಕೆ ನಮ್ಮ ಫ್ರೆಂಡ್ ಮನೆಯಲ್ಲೇ ಇದೆ ಹೂವು. ಅದಕ್ಕೆ ಇವಾಗ ಹೋಗ್ಬಿಟ್ಟು ಹಾರ ಕಟ್ಸ್ಕೊಂಡು ಬರ್ತೀನಿ. ಬನ್ನಿ ನೋಡೋಣ. ನಮ್ಮ ಪೂಜಾ ನೋಡಿ ಬಂದಿದ್ದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ದಾಳೆ. ನೋಡಿ ಗೈಸ್ ಲುಕ್ಕು, ಪೆಕ್ಸಲ್ಲೇ ಲುಕ್ ಕೊಡ್ತಾಳೆ. ಹೋಗು, ಹೊಟ್ಟೆ ಸಿಗ್ತೈತಂತೆ, ಏನಾರ ಮಾಡ್ಕೊತಿದ್ದು. ನನಗೇನು, ನಮ್ಮನ್ನ ಇವತ್ತು ನಾಳೆ ಎಲ್ಲ ಕೇಳಬೇಡ. ಅಡುಗೆ ಮಾಡೋ ಕೆಲಸ ಎಲ್ಲ ನಿಮ್ಮದೇ, ಓಕೆನಾ? ಅದೇ ಪೂಸ್ಲಿ ಉಂಡೆ ಗೋಲ್ಡ್ ಕಲರ್, ಅದೇ ಗೋಲ್ಡ್ ಕಲರ್ ಉಂಡೆ ಕನಿ ಆಡ್ಬಿಟ್ಟಿನಿ ನಾನು, ಗ್ಯಾಪ್ ಮಾಡ್ಕೊಂಡೆ. ಗೈಸ್ ನೋಡಿ, ನಮ್ಮ ರೂಪ ಅವರು ಒಂದು ದಾರ ಹೊಲ್ದಿದ್ದಾರೆ. ಎಲ್ಲಿ ರೂಪ ಸುತ್ತು?
ನೋಡಿ ಮಲ್ಲಿಗೆ ಹೂವದು ಹಾರ ನಮಗೆ ಬರಲ್ಲ, ಅದಕ್ಕೆ ನಮ್ಮ ರೂಪ ಅವರು ಇಬ್ರಿಗೂ ಒಂದೊಂದು ಹಾರ ಮಾಡಿಕೊಡ್ತಾ ಇದ್ದಾರೆ. ಇವಾಗ ವಿಡಿಯೋ ಮಾಡ್ತೀನಿ ನೋಡ್ಕೊಳ್ಳಿ, ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹಾರ ಸುತ್ತೋದು ಕಲ್ತ್ಕೊಳ್ಳಿ. ಹ್ಞೂ, ಹಬ್ಬದ ಟೈಮಲ್ಲಿ ಕೊಟ್ಟರೆ ಪಾಪ ಅವಳು ಹೆಂಗೆ ಮಾಡ್ತಾಳೆ, ಆಮೇಲೆ ನಮಗೆ ಮಾಡಿಕೊಡಲ್ಲ ಅಲ್ಲ ರೂಪ. ಆಯ್ತು ಬಾಮ್ಮ, ಡಿಸ್ಕೌಂಟ್ ಕೊಡ್ತಾರೆ ಹಬ್ಬದ ಟೈಮ್. ಝೂಮ್ వేస్తాను. ಗೈಸ್ ನೋಡ್ಕೊಳ್ಳಿ ಹೆಂಗೆ ಸುತ್ತೋದು ಹೂವನ ಅಂತ. ಫಸ್ಟು ದಾರ ಎತ್ಕೊಳ್ಳೋದ್ರಿಂದ ತೋರಿಸ್ಬೇಕಲ್ಲ. ನೆಕ್ಸ್ಟ್ ದಿಂಡು. ನೋಡಿ ಗೈಸ್, ಇವರು ಹೇಳ್ಕೊಡ್ತಾರೆ. ದಾರ ಸುತ್ಕೋಬೇಕು. ತ್ರಿಬಲ್ ದಾರ ಇದೆ ಇದು. 3 ಎಳೆ ದಾರನಾ? 3 ಹಾಕೋಬಹುದು. ಎಷ್ಟು ದಪ್ಪ ಹಾಕೊಂಡ್ರೆ ದಿಂಡ ಅಷ್ಟು ದಪ್ಪ ಬರುತ್ತೆ. ಕೈಯಲ್ಲಿ ಎಷ್ಟು ದಪ್ಪ ಹಾಕೊಂಡ್ರೆ ಅಷ್ಟು ದಪ್ಪ. ನಾನು 5 ಹಾಕೊಂಡಿದ್ದೀನಿ. 5 ಅಷ್ಟುದ್ದಾದ್ರೆ ಸಾಕಾ? ನಿಮ್ಗೆ ಎಷ್ಟು ಉದ್ದ ಹಾರ ಬೇಕೋ ಅಷ್ಟುದ್ದ ಸುತ್ಕೋಬೇಕು ಕೈಗೆ, ಈ ಬೆಳ್ಳಿಗೆ. ಹಾಂ. ಆಮೇಲೆ ಇನ್ನೊಂದು ಈ ಕಡೆ ಎಲ್ಲಿರೋ ದಾರನ ಇದಕ್ಕೆ ಜಾಯಿನ್ ಮಾಡಿ. ಒಂದೇಳಿ ಇಲ್ಲಿ ಗಂಟ ಹಾಕೋಬೇಕಾ? ಇದು ಸಿಂಗಲ್ ದಾರ. ಈ ಬೆಳಗಿರೋದು ಎಷ್ಟು ಲೇಯರ್ಸ್ ಬೇಕಾದ್ರೂ ತೊಗೊಬೋದು, ಎಷ್ಟು ಎಳೆ ಬೇಕಾದ್ರೂ. ಈ ಥರ ಗಂಟ ಹಾಕೊಬೇಕು. ಮತ್ತು ಫಸ್ಟ್ ಹೂವು ಕಟ್ಟೋ ಥರ ಕಟ್ಟಬೇಕು. ನೋಡಿರಿ, ಮಾಮೂಲಿ ಹೂವು ನಾವು ಕಟ್ತೀರಲ್ವ ಆ ಥರ ಅಲ್ಲಿ ಗಂಟು ಹಾಕಿದ್ದೀರಲ್ಲ ಅಲ್ಲಿ ಕಟ್ಟಬೇಕು. ನೋಡಿರಿ, ಈ ಥರ ಆಗಿದೆ. ಈ ಥರ ಫಸ್ಟ್ ಹೂವು ಇಲ್ಲಿ ಕಟ್ಕೊಂಡು ಆಮೇಲೆ ಸುತ್ತೋದಾ? ಈ ಥರ ದಾರ ಮೇಲೆ ಬರುತ್ತೆ, ಹಿಂಗೆ ಸಿಂಗಲ್ ದಾರ. ನೋಡಿರಿ, ದಾರ ಬೆಳ್ಳು ಈ ಥರ ಇಟ್ಕೊಬೇಕು. ಇಲ್ಲಿ ದಾರನೂ ಸುತ್ಕೊಂಡಿದ್ದಾರೆ ಕೈಯಲ್ಲಿ. ಈ ದಾರನೂ ಬರುತ್ತೆ. ಪ್ಲಸ್ ನೋಡಿ, ಈ ಥರ ಇಟ್ಕೊಂಡು ಇದು ಇಟ್ಕೊಳ್ಳೋದು ಎಷ್ಟುದ್ದ ಬೇಕೋ ಅಷ್ಟುದ್ದ. ನೋಡಿರಿ, ಈ ಥರ ಊದ್ಮೇಲೆ ಇಟ್ಕೊಂಡು ದಾರನ ಸೇರಿಸಿ ಸುತ್ತಬೇಕು. ಒಂದೊಂದೇ ಹೂವು ಇಟ್ಕೊಂಡು ಸುತ್ಕೊಂಡು ಹೋಗ್ತಾ ಇರೋದೇನಾ? ಅಷ್ಟೇ. ನೋಡ್ಕೊಳ್ಳಿ ಗೈಸ್, ನಿಮ್ಗೆ ಯಾರಾದರೂ ದಿಂಡು ಮಾಡ್ಕೋಬೇಕು ಅಂದ್ಕೊಂಡ್ರೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ. ನಿಧಾನಗ ಸೊಪ್ಪಿ ಸುತ್ತೇದೆ. ನೋಡಿ, ಈ ಥರ ಇಟ್ಕೊಬೇಕು ಹೂವು. ಮತ್ತು ಈ ಥರ ಬೆಳ್ಳು ಇಟ್ಕೊಂಡು ಆ ಒಂದು ಹೂವು ಮಾತ್ರನೇ ಸುತ್ತಬೇಕು. ನೋಡಿ ಗೈಸ್, ಎಷ್ಟು ಈಸಿಯಾಗಿ ಸುತ್ತಾ ಇದ್ದಾರೆ. ಆದರೆ ನೋಡಿದಷ್ಟು ಈಸಿ ಅಲ್ಲ ಅದು. ಸ್ವಲ್ಪ ಟ್ರೈ ಮಾಡಬೇಕಷ್ಟೆ, ಬರೋವರೆಗೂ ಟ್ರೈ ಮಾಡಬೇಕು. ನಮ್ಮ ಮಕ್ಕ ಅವ್ರು ಸುತ್ತಾರೆ ನೋಡ್ರಿ, ಹಂಗೆ ಹಿಂಗೆ ಸುತ್ತೋದು ನಾವು. ನಮಗೆ ಬರೋದಿಷ್ಟೇ ಗೈಸ್. ನಮ್ಮ ಮಕ್ಕ ಅವ್ರು ನೋಡಿ, ದೋಸೆ ಇಟ್ಟು ಫ್ರಿಜ್ಜಲ್ಲಿದ್ರೆ ಇರಲ್ಲಂತೆ, ಅದಕ್ಕೆ ಎಲ್ಲ ಚೆಲ್ಲಾಕಿದ್ದಾರೆ. ಇರೋ ಕೆಲಸ ಅಲ್ಲ, ಚೆಲ್ಬಿಟ್ಟಾರ. ಯಜಮಾನ್ರನ್ನ ಬೈಕೊಂತಾರ ಇವರು. ನಿಮ್ಮ ಯಜಮಾನ್ರಿಗೆ ತೋರಿಸ್ತೀನಿ ಇರೋ. అన్న ఫ్రిడ్జ్ అంటే ఇచ్చేనా ఇప్పుడు పాపము దాసిపిండి అంతా చెల్లేసింది చెప్నా ఫ్రిడ్జ్ ఇచ్చే ఇక్కడ ఉండేది అది తీసుకో ఈ దీంట్లో ఉండేసుకోపోయి అంగడిలో పెట్టుకొని చెప్పు ಗೈಸ್ ನೋಡಿ ಗೈಸ್ ನಮ್ಮಮ್ಮಗೆ ಎಷ್ಟು ತಲೆ ಇದೆ ಇಂಥದ್ರಲ್ಲೆಲ್ಲ ನಮ್ಮಮ್ಮ ತುಂಬ ತಲೆ ಓಡಿಸ್ತಾರೆ ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ
ಯಾರೋ ನಂಗೆ ತಲೆ ಇಲ್ಲ ಅಂತ ಇದ್ರಪ್ಪ, ಇವಾಗ ತಲೆ ಐತೆ ಅಂತವ್ರೆ. ನಾನು ಯಾವಾಗ ಹೇಳ್ದೆ ನಿನಗೆ ತಲೆ ಇಲ್ಲ ಅಂತ? ನಮ್ಮಮ್ಮಗಿರೋ ತಲೆ ನನಗೆ ಇದ್ಬಿಟ್ರೆ ನಾನು ಉದ್ಧಾರ ಆಗ್ಬಿಡ್ತೀನಿ ಗೈಸ್. ನಿಜಮ್ಮ, ನಿನ್ನ ಮಗಳ ಡೈಲಾಗು. ನಿನಗಿರೋ ತಲೆ ನನಗೆ ಇದ್ಬಿಟ್ರೆ ಹೌದನಲ್ಲೇ ನಾನು ಎಲ್ಲೋ ಇರ್ತೀನಿ ಗೈಸ್. ನಾನು ಏನು ಐಡಿಯಾ ಮಾಡಿದ್ದೀನಿ ನೋಡಿ ಗೈಸ್. ಇದಕ್ಕೆ ಅಂತ ಬಂದಿತ್ತು ಇದು. ನಾನು ಕುಶನ್ ಹಾಕ್ಬಿಟ್ಟಿದ್ದೀನಿ. ಕುಶನ್ ಇದು ವರಮಹಾಲಕ್ಷ್ಮಿಗೆ ಗೈಸ್ ಇದು ಮಾಡ್ತಿರೋದು. ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಇದು ಐಡಿಯಾನೇ ಇರಲಿಲ್ಲ. ಮಾರ್ಕೆಟಲ್ಲಿ ಇದರ ಬೆಲೆ ಕೇಳಿಬಿಟ್ಟು ಸಾಕಾಗಿ ಅವರೇ ಬಂದು ಮಾಡ್ಕೋತಾ ಇದ್ದಾರೆ ಅಂತ ಇದ್ದೀನಿ. ಇದು ಮಾಡ್ಕೋಬಹುದು, ಆದರೆ ಈ ಡಿಸೈನ್ ಎಲ್ಲ ಹಾಕಕ್ಕಾಗಲ್ಲ ನನಗೆ. ಅದಕ್ಕೆ ಇದು ಯಾರಿಗಾನ ಬೇಕಂದ್ರೆ ಕಮೆಂಟ್ ಮಾಡಿ ಗೈಸ್. ಲಕ್ಷ್ಮಿ ಆಂಟಿ ಅವ್ರ ಮನೇಲಿ ಇದು ಪಾರ್ಸಲ್ ಬಂದಿತ್ತು, ಮೀಶೋ ಪಾರ್ಸಲ್. ಮರೆತೇ ಹೋದೆ. ಲಕ್ಷ್ಮಿ ಆಂಟಿ ಅವ್ರ ಮನೇಲಿ ಆಯ್ತಾ? 2 ಬಂದಿತ್ತು, ನಾನು ಇರಲಿಲ್ಲಲ್ಲ. ಆಂಟಿಗೆ ಗುರು ಅಮ್ಮಿಯ ಅಂಗಡಿ ಕೊಟ್ಬಿಟ್ಟು ಹೋಗೋ ಕೇಳೋದು. ಅವರು ಇರಲಿಲ್ಲ, ಮಧ್ಯಾಹ್ನ ಬಂದಿದ್ದು. ಹೌದಾ? ಅಮ್ಮ ಹೂವು ಥರ ಹೋಗಿದ್ನಲ್ಲ, ಅವಾಗ ಬಂದವ್ರೆ. ಇದು ಚೆನ್ನಾಗಿದೆ ಗೈಸ್, ನನಗೆ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ತಲೆ ಓಡಿಸಿದ್ದಾರೆ ಅಮ್ಮ. ನಂಗೆ ಇವತ್ತೇನೋ ಗೊತ್ತಿಲ್ಲ ಗೈಸ್, ಬಾಡಿ ಎಲ್ಲ ಪೇನ್ ಆಗ್ತಾ ಇದೆ. ಫುಲ್ ಒಂಥರ ಟಯರ್ಡ್ ಆಗಿದೆ ನನಗೆ ಇವತ್ತು. ಗೊತ್ತಿಲ್ಲ ಏನು ಅಂತ. ಪೂಜಾ ಈ ನಡುವೆ ಯಾವಾಗಲೂ ಇದೇ ಹೇಳ್ತಾಳೆ ಗೈಸ್, ಕೆಲಸ ಮಾಡಬೇಕು ಅಂದ್ಬಿಟ್ಟು. ಕೆಲಸ ಮಾಡಬೇಕು ಅಂತ ಹೇಳ್ತೀನ, ಮತ್ತೆಲ್ಲ ಮಾಡ್ಕೊನಿ, ನಾನೇನು ಮಾಡಲ್ಲ. ಫುಲ್ ವೀಕ್ ಆಗಿಬಿಟ್ಟಿದೆ ಬಾಡಿ ಎಲ್ಲ. ಹೇಳ್ತಾ ಇರ್ಬೋದು, ಅದನ್ನೇ ಹೇಳ್ತಾ ಇರ್ಬೋದು. ಓಕೆ, ಇನ್ನು ಪಾತ್ರೆ ಬೇರೆ ತೊಳಿಬೇಕು ಬುವ್ವ. ಏನು ಮಾಡೋದು ಗೈಸ್? ಈ ಸರಿ ನಮ್ಮ ಮನೆಯಲ್ಲಿ ಯಾವ ಥರ ಲಕ್ಷ್ಮಿ ಕೂರಿಸೋದು ಗೊತ್ತಿಲ್ಲ ಗೈಸ್. ನಮ್ಮಮ್ಮ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಾನು ದರ್ಬಾರ್ ಲಕ್ಷ್ಮಿ ಮಾಡೋಣ ಅಂದ್ಕೊಂಡಿದ್ದೀನಿ, ಇಲ್ಲ ಅಂದರೆ ಟೆಂಪಲ್ ಸ್ಟೈಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹುಮಾಂಟಿಯವ್ರ ಮನೇಲಿ ಮಾಡ್ತೀನಿ ಅಂದರೆ ಟೆಂಪಲ್ ಸ್ಟೈಲು ನೋಡೋಣ ಯಾವ್ದು ಆ ಟೈಮ್ಗೆ ಆಗುತ್ತೋ ಅದು. ಇದೇ ಅಂತ ಫಿಕ್ಸ್ ಆಗಿಲ್ಲ. ನಮ್ಗೆ ಆ ಟೈಮ್ಗೆ ಯಾವ್ದು ಮಾಡಬೇಕು ಅನಿಸುತ್ತೋ ಅದನ್ನೇ ಮಾಡ್ತೀನಿ. ಸಸ್ಪೆನ್ಸಲ್ಲಿ ಇರ್ತಾ ಇದ್ದಾರೆ. ಸಸ್ಪೆನ್ಸ್ ಏನಿಲ್ಲ, 2 ಆಪ್ಷನ್ ಇದು. ನೋಡೋಣ, ಈ ಸರಿ ನನಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇದೆ. ಚೆನ್ನಾಗಿ ಬರ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಷ್ಟು ಜಾಸ್ತಿ ಇಟ್ಕೊಳ್ಳಲ್ಲ, ಆದ್ರೂ ನಮ್ಮನೇಲಿ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಕೆಲಸ ಮಾಡಿ ಲಾಸ್ಟ್ ಟೈಮಲ್ಲಿ ಮಾಡಕ್ಕೆ ಹೋಗ್ತೀವಲ್ಲ, ಅವಾಗ ಸೀರೆ ಉಡ್ಸೋದೇ ಲಾಸ್ಟಲ್ಲಿ ಮಾಡೋದು ನಾವು. ಮಾಡ್ತಾ ಏನಾಗ್ಬಿಡುತ್ತೆ, ನಮ್ಮ ಬಾಡಿ ಫುಲ್ಲು ಇದಾಗ್ಬಿಟ್ಟಿರುತ್ತೆ. ಅದಕ್ಕೆ ಪೇಷನ್ಸೇ ಹೋಗ್ಬಿಟ್ಟಿರುತ್ತೆ. ಪೇಷನ್ಸ್ ಇರಬೇಕು. ರೆಸ್ಟ್ಲೆಸ್ ಮೈಕೈ ಎಲ್ಲ ನೋವು ಬಂದಿರುತ್ತಾ, ಎಲ್ಲಿ ಮಾಡೋಕ್ಕಾಗುತ್ತೆ? ನನ್ನ ಮಗನ ನಂದಲ್ಲಿ ಮಧ್ಯದಲ್ಲಿ ಮಾತಾಡ್ತೀನಿ. ನನ್ನ ಮಗನ ಬಾರ ಇಲ್ಲಿ ಹೇಳ್ತೀನಿ ನೋಡಿ ಗೈಸ್. ಮುಂದೆ ವಿಡಿಯೋನಲ್ಲಿ ಮಾತ್ರ ಮಾತಾಡೋಕ್ಕಾಗಲ್ಲ. ನಾನು ಏನಾದರೂ ಹೇಳ್ಬೇಕಾದ್ರೆ ಮಧ್ಯದಲ್ಲಿ ಇದು ಮಾತಾಡ್ತಾನೆ, ನಂದಲ್ಲಿ ಅಂತ. ತೋರ್ಸಾಗೆ ಅವನ್ನ ಏನ್ ಮಾಡ್ತಾವನೆ, ಏನ್ ಕೆಲಸ ಕೊಟ್ಟಿದ್ದೀನಿ ಅವ್ನಿಗೆ ಅಂತ. ಬೆಳಗ್ಗೆ ಎಲ್ಲ ಗೈಸ್ ಅರ್ಧಂಬರ್ಧ ಮಾಡ್ತಾನೆ ನನ್ನ ತಮ್ಮ. ಉಗಿಸ್ಕೊಂಡು ಮಾಡ್ತಾನೆ ಯಾವಾಗೂನು. ನೋಡಿ ಎಲ್ಲ ಒರೆಸ್ಬಿಟ್ಟಿಕ್ಕೋ ಅಂದರೆ ಹಂಗಂಗೆ ಇಕ್ತಾ ಇದ್ದ. ಇವಾಗ ನಮ್ಮಮ್ಮಗೆ ಹೇಳಿದ್ದಕ್ಕೆ ಉಗ್ದಿದ್ದಕ್ಕೆ ಮಾಡ್ತಾನೆ ಗೈಸ್ ಎಲ್ಲ ನೀಟಾಗಿ. ಮೊನ್ನೆನೂ ಅಷ್ಟೇ ಫ್ರಿಜ್ ಮೇಲೆಲ್ಲ ಏನೂ ಕ್ಲೀನ್ ಮಾಡಿಲ್ಲ, ಮೇಲ್ಮೇಲೆ ಮಾಡೋದು ಅಷ್ಟೇ ಅವ್ನ ಕೆಲಸ. ನಾಚಿಕೆ ಆಗಲ್ಲ, ನಗ್ತಾ ಇದೆಯಾ? ಶೇಮ್ಲೆಸ್ ಕ್ರಿಯೇಚರ್. ಉಜ್ಕೊಂತವನೆ ಗೈಸ್, ಅವನಿಗೇನೂ ಇಲ್ಲ ಗೈಸ್, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಇಲ್ಲೊಬ್ರು ನೋಡಿ ಹೆಂಗೆ ಕುತ್ಕೊಂಡಿದ್ದಾರೆ. ಮಾತಾಡೋ ಡ್ಯಾಡಿ, ಯಾಕೆ ಡ್ಯಾಡಿ ಫುಲ್ ಫೀಲಿಂಗಲ್ಲಿದೆಯಾ? ಪಾಪ ಯಾರನ್ನ ನೋಡಿದವ್ರು ನಿಜ ಅನ್ಕೊಂತಾರೆ, ಸುಮ್ಮನೆ ಇರು. ಇವತ್ತೇನು ಮಾಡಿಲ್ಲ ಗೈಸ್ ನಮ್ಮಪ್ಪ. ಇವತ್ತು ಮಾಡಿಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗಿರ್ಲಿಲ್ವಾ? ಕೆಲ್ಸಕ್ಕೆ ಹೋಗಿದ್ರು. ಮತ್ತೆ ಹೇಳ್ತಾರದೇನಲ್ಲಿ ಮನೇಲಿ ಮಾಡಿ ಮಾಡಿ ಕೆಲಸ ಸಾಕಾಗ್ಬಿಟ್ಟೈತೆ ಅಂತ ಹೇಳ್ತಾರದು. ಈ ಕಡೆ ತೋರ್ಸ, ನಿಮ್ ಕಡೆ ಮಾತಾಡ್ತಾ ಇದ್ರೆ ನಾನು ಅದಕ್ಕೆ ಹೇಳ್ತಾ ಇರೋದು. ಹೋಗು, ಮಿರರ್ ಎಲ್ಲ ಒರೆಸ್ಬೇಕಿನ್ನ ಒರೆಸ್ಬಿಟ್ಟು ಬಂದ್ಬಿಡು. ಹೋಗಿ ಗೋಡೆಗಳು ಸುರಿ ಅಂದೆ ಒರ್ಸೇ ಇಲ್ಲ ನನಗೆ ಯಾರು.
ಹೋಗುನಲ್ಲಿ ಮಾಡಿಬಿಡು. ಅದೊಂದು ಪೆಂಡಿಂಗ್ ಇಕ್ಕಿದ್ರು ಏನಾರ ಒಂದು ಪೆಂಡಿಂಗ್ ಇಕ್ತಾರೆ ಹೋಗಿ ನನ್ನ ಕೈಯಲ್ಲಿ ಆಗಲ್ಲಪ್ಪ ಗೋನಲ್ಲಿ ಡೋ ನೋಡಿ ಗೈಸ್, ಇದೇ ಗೈಸ್ ಹಿಡ್ದು ಮಾಡೋದು, ಕೆಲಸ ಮಾಡೋದು. ಏನು ಮಾಡೋಕ್ಕಾಗಲ್ಲ, ಹಂಗೆ ಮಾಡ್ತಾರೆ. ಹಲೋ, ನಮ್ ಬಂದಾಗಿಂದ ಎಷ್ಟು ಕೆಲಸ ಮಾಡಿದೀನಿ ಗೊತ್ತಾ? ಓಹೋ ಹೌದಂತೆ. ನೋಡ್ಮಮ್ಮ, ಅವಮಾನ ಮಾಡ್ತಾ ಇದ್ದೀನಿ ಗಂಡ ನನಗೆ. ಇಂಥ ಅವಮಾನ ಯಾರಿಗೂ ಆಗ್ಬಾರ್ದಪ್ಪ. ಹಿಂಗೆ ನೀನು ಸಪೋರ್ಟ್ ಮಾಡೋದು ನನ್ನ ಗಂಡ ಅಂತ ಇಬ್ರು ಒಂದೇ ಪಾರ್ಟಿಗೆ, ಅವಮಾನ ಆಗ್ಬಿಟ್ಟಿದ್ದೀಗ. ಒಂದೇ ಪಾರ್ಟಿ ಇಬ್ರು. ಹೌದು, ಏನಿವಾಗ ನಂದು ಬ್ಲೌಸ್ ರೆಡಿ ಮಾಡಿದ್ದಾರೆ, ಅದನ್ನ ಹಾಕೊಂಡು ನೋಡ್ಬೇಕು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ. ಲಾಸ್ಟ್ ಮೊಮೆಂಟಲ್ಲಿ ಕೊಟ್ರೆ ನಮ್ಮ ಅಮ್ಮ ಮಾಡ್ಕೊಡಲ್ಲ ಗೈಸ್. ಏನೋ ಅದು ಕಿತ್ತೋಗೈತೆ, ಬಿಸಾಕು. ಮಮ್ಮ ಏನಾದರೂ ಹೇಳ್ತೀಯೋ? ಏನು ಹೇಳಲ್ಲ. ಇವಾಗ ಏನು ಮಾಡ್ತೀಯಾ? ಏನೋ ಕರ್ಜಿಕಾಯಿ ಏನೋ ಮಾಡಬೇಕು ಅಂದೆ. ಮಾಡಬೇಕು, ನಾಳೆ ಮಾಡೋಣ, ಹೋಗಮಯ್ಯ. ನಾಳೆ ನಾಳೆ ಅಂತ ಇದ್ರೆ ನಾಳೆನೇ ಆಗ್ಬೋದು. ನಮಗೆ ಕಾಲೇಜ್ ಲೀವ್ ಕೊಟ್ಬಿಟ್ಟಿದ್ದಾರೆ, ಚೆನ್ನಾಗಿರೋದು ಗೈಸ್. ಹಬ್ಬ ಇರೋದಕ್ಕೆ ಇನ್ನೆರಡು ದಿನ, ಶುಕ್ರವಾರ ಇರೋದು, ಇವತ್ತು ಮಂಗಳವಾರ, ಬುಧವಾರ ಗುರುವಾರ 2 ದಿನ ಕೊಟ್ಬಿಡ್ಲಿ ಸಾಕು. ಶುಕ್ರವಾರ ಹೆಂಗು ಗೌರ್ಮೆಂಟ್ ಲೀವ್ ಅಲ್ಲ. ನಾನು ಲೀವ್ ಹಾಕ್ಕೊಳ್ಳೋಣ ಅಂದರೆ ಇವಾಗ ಲೀವ್ ಹಾಕೋ ಪೊಸಿಷನಲ್ಲಿ ಇಲ್ಲ ಗೈಸ್. ಏನು ಮಾಡೋದು? ಇಲ್ಲ ಅಂದಿದ್ರೆ ಆರಾಮಾಗಿ ಲೀವ್ ಹಾಕ್ಬಿಟ್ಟು ಮನೇಲಿರ್ಬೋದಾಯಿತು. ಹಬ್ಬದ ಕೆಲಸ ಆಗಿರೋದು ಬೇಗ ಬೇಗ, ಆದರೆ ಏನು ಮಾಡೋಕ್ಕಾಗಲ್ಲ ಅಲ್ಲ ಮಮ್ಮ? ಏನು ಮಾಡೋಕ್ಕಾಗಲ್ಲಮ್ಮ. ಶುಕ್ರವಾರ ಒಂದಿನ ಲೀವ್ ಆದರೂ ಕೊಟ್ಟವ್ರೆ, ಇಲ್ಲ ಅಂದರೆ ಅಷ್ಟೇ ಕತೆ. ಏನೆಲ್ಲ ಮರ್ಚಿ ಇಕ್ತಾ ಇದೆಯಾ ಬ್ಲೌಸ್ ಪೀಸ್ಗಳು? ರಿಟರ್ನ್ ಕೊಡೋಕ್ಕೆ ವಾ ಗೈಸ್, ಏನೇನೋ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ಗೈಸ್. ನನಗೇನು ಹೇಳೇ ಇಲ್ಲ ಇವರು. ಇವಾಗ ಏನೇನು ನೋಡ್ತಾ ಇರೋದು? ಹಾಕಕ್ಕೆ ಅವನೇ ಹೊಡೆದಿರೋದು. ಗೈಸ್, ನಮ್ಮ ಪೂಜಾ ರವೆ ಉರಿತಾ ಇದ್ದಾಳೆ ಗೈಸ್. ರವೆ ಉಂಡೆಗೆ ಎಲ್ಲ ಸೀದಿಸ್ತಾ ಇದ್ದಾಳೆ ಇವಳು. ಹಂಗೇನ ಪೂಜಾ ಉರಿಯೋದು? ಬನ್ರಿ ಮಾಡ್ರಿ. ಸ್ವಲ್ಪ ಹೆಂಗ್ ಉರಿಬೇಕು ಅಂತ ಹೇಳ್ತೀರಾ? ಯಾವ ಥರ ಉರಿಬೇಕು? ರವೆ ಉರ್ದೈತೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಹಾಂ, ಇಂಗ್ಲೀಷಲ್ಲಿ ಗೈಸ್ ನೋಡಿ ಗೈಸ್ ಏನು ಕೇಳ್ತಾ ಇದ್ದಾಳೆ ಅಂತ. ಇಂಗ್ಲೀಷಲ್ಲಿ ಹೇಳ್ಬೇಕಂತೆ. ರವೆ ಹೆಂಗ್ ಉರಿಬೇಕು ಗೊತ್ತಾಗುತ್ತೆ. ಬಾಂಡ್ಲಿ ದೇವ್ರೇ, ಕೀಪಿಂಗ್ ಇನ್ ಲೋ ಫ್ಲೇಮ್. ಕೇಳ್ಬಿಟ್ಟು ಓಡೋಗ್ಬಿಡ್ತಾರೆ ಅವರು. ನೀನು ಹೇಳೋದು ಇವಾಗ ನಾನು ಹೇಳ್ತಾ ಇದ್ದೀನ, ನೀನು ಹೇಳ್ತಾ ಇದೀಯಾ? ನಾನು ಇಮಿಟೇಟ್ ಮಾಡ್ತಾ ಇದ್ದೀನಿ. ನೋಡಿ ಗೈಸ್ ಹೆಂಗ್ ಹೇಳ್ತಾ ಇದ್ದಾಳೆ ಗೈಸ್. ಯಾವ್ದಾರ ಒಂದು ಅಡುಗೆ ಮಾಡ್ಬೇಕಾದ್ರೆ ಮಾಡಿಸ್ತೀನಿ ರೀ ಗೈಸ್, ಇಂಗ್ಲೀಷಲ್ಲಿ ಹೇಳ್ಬಿಟ್ಟು ಮಾಡು. ಇವಾಗ ಆಲ್ರೆಡಿ ಮೊನ್ನೆ ಯಾವುದೋ ಒಂದು ಲಾಗ್ ಮಾಡೋಣ ಅಂದ್ಲು, ಅದು ಹಂಗೆ ಹೊರಟೋಯ್ತು. ಯಾವ ಲಾಗು? ಗೈಸ್, ರವೆ ಉರಿದೈತೆ ಅನ್ನೋದು ಗೊತ್ತಾಗೋದಕ್ಕೆ ರವೆನ ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ನೋಡಿದ್ರೆ ಗರಿ ಆಗಿರುತ್ತೆ. ಗರಿಯ ಎಲ್ಲ ಅವನು ಹಾಕೋ ನೀನೆ, ನೀನೇ ಹಾಕ್ತೀನಿ. ಹಾಕೋ ನೀನೆ. ಹಾಕ್ತೀನಿ. ಹಸಿ ಇದ್ರೆ ಅಲ್ಲಿಗೆ ಅಂಟ್ಕೊಳ್ಳುತ್ತೆ. ಅದಕ್ಕೆ ಯಾನು ಮಾಮ ನೀನೇ ಹಾಕೋ, ಹಾಕೊಂಡು ತೋರಿಸ್ಬಿಡು. ನಾನು ಗೊತ್ತಾಗಲ್ಲ ಹೆಂಗಿರುತ್ತೆ ಗೊತ್ತಾನೆ. ನೋಡಿ ಗೈಸ್, ನಮ್ಮ ಪೂಜೆ ಎಷ್ಟೊಂದು ಪಾತ್ರೆ ಇಕ್ಕಿದ್ದಾಳೆ ತೊಳೆಯೋದಕ್ಕೆ. ಗೈಸ್, ಒಂದಲ್ಲ ಆದ್ಮೇಲೆ ಒಂದು ಕೆಲಸ ಇರ್ತದೆ. ಏನು ಮಾಡಿದೆ ಇವತ್ತು? ಹಾಂ, ದೇವ್ರ ಸಾಮಾನು ಸ್ವಲ್ಪ ಉಳಿಸಿರೋದು ಅಷ್ಟೇ ಗೈಸ್, ತೊಳೆದಿರೋದು, ಇನ್ನೇನು ತೊಳೆದೇ ಇಲ್ಲ. ನೋಡಿ ಗೈಸ್, ನಮ್ಮ ಗೌತಮ್ ಮುಖ ಮುಚ್ಚಿಕೊಂತ ಇದ್ದಾನೆ, ಏನೋ ಹೊಸ್ದಾಗಿ ಇವನ್ನ ನೋಡ್ತಾ ಇದ್ದಾರೆ ಅನ್ನೋ ಥರ. ಬ್ರಷೀಟ್ ಹಾಕೋ ಗೌತ. ಗೈಸ್, ಒಂದು ಕೆಲಸ ಹೇಳಿದ್ರೆ ಇನ್ನೊಂದು ಕೆಲಸ ಮಾಡಲ್ಲ ಗೈಸ್ ಇವನು. ನಾನು 2 ಹೇಳಿದ್ರೆ ಅವನು ಒಂದೇ ಮಾಡೋದು. ಯಾಕೋ ಹಿಂಗೆ ನೀನು? ಲೇ ಎದ್ಲಾ ಈ ಫಿಲೋ ಕವರ್ಗಳೆಲ್ಲ ಹಾಕು, ಬ್ರಷೀಟ್ ಹಾಕು. ಇಲ್ಲ ಅಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ನೋಡು. ನೋಡಿ ಗೈಸ್, ಒಂದು ಕೆಲಸ ಮಾಡಿದ್ರೆ ಇನ್ನೊಂದು ಕೆಲಸ ಹೇಳ್ಬಾರ್ದಂತೆ ಅವನಿಗೆ. ಹೆಂಗೆ ಇನ್ನೂ ಐತೆ, ಇನ್ನು 2 ದಿನ ಇನ್ನು ಫುಲ್ ಬೆಂಡೆತ್ತೀನಿ. ಇಷ್ಟೇ ಅಂತ ಅನ್ಕೋಬೇಡ, ಹೇಳಿರ್ತೀನಿ. ಏನೇ ನಿಂದು? ಸಾಕೇನೋ ನೋಡ್ರಿ. ಹಾಂ, ಸಾಕು, ಹಾಕು. ರೆಡಿ.
ಗೈಸ್ ಕರ್ಜಿಕಾಯಿಗೆಲ್ಲ ರೆಡಿ ಮಾಡಿ ಇಕ್ಕಿದ್ದೀವಿ. ಇನ್ನು ರವೆ ಉಂಡೆಗೆ ರವೆ ಎಲ್ಲ ಹುರಿದಿಕ್ತಾ ಇದ್ದೀವಿ. ನಾಳೆ ಮಾಡ್ಕೊಳ್ಳೋಣ ಅಂತ, ಎಲ್ಲ ರೆಡಿ ಮಾಡಿಕೊಂಡ್ರೆ ನಾಳೆ ಮಾಡ್ಬೋದು ಅಂತ. ನೋಡಿ ಗೈಸ್, ನಮ್ಮ ಗೌತಮ್ ಮಿರರ್ ಒರೆಸ್ತಾ ಇದ್ದಾನೆ. ಏನು ಎತ್ತಮ್ಮ ಏನೋ ಎತ್ತದು, ಕ್ಯಾಮ್ರಾ ಎತ್ತಕ್ಕಾಗಲ್ಲ ಗೈಸ್. ಒಂದೊಂದೇ ಕೆಲಸ ಹೇಳಿ ಮಾಡಿಸ್ಬೇಕು ಗೈಸ್ ಇವನ ಹತ್ರ. ಒಂದು ಸರಿ ಇಷ್ಟೆಲ್ಲ ಕೆಲಸ ಹೇಳಿರ್ತೀನಿ, ಅವ್ನು ಮಾಡೋದೇ ಇಲ್ಲ. ಅದೊಂದು ಮಾಡಿಬಿಡ್ತಾನೆ ಹೇಳಿದ್ದು, ಆಮೇಲೆ ಹೋಗ್ಬಿಡ್ತಾನೆ. ಬಚಾವಾಗ್ಬಿಟ್ಟೆ ಅಂತ ನಾನು ಬಿಡ್ತಾ ಇಲ್ಲ ಅವನಿಗೆ. ಅಲ್ಲೇನೋ ಈ ಹಬ್ಬ ಏನಕ್ಕಾರ ಬರುತ್ತಾ, ನಮ್ಮಮ್ಮ ಏನು ಟಾರ್ಚರ್ ಕೊಡ್ತಾಯಿತ್ತು ಅಂದ್ಕೊಂಬಿಟ್ಟ ನಾವು. ಇವಾಗ ನೋಡಿ ಹೊಸ ಮಿರರ್ನೆಲ್ಲ ಒರೆಸ್ತಾ ಇದ್ದಾನೆ. ಅದು ಏನು ಗಲೀಜೇ ಆಗಿಲ್ಲ, ಆ ಮಿರರ್ನ ಒರೆಸ್ತಾ ಇದ್ದಾನೆ. ಮಾಡೋ ಅಂಥದ್ದು ಮಾಡೋ ಅಂದರೆ ಮಾಡಲ್ಲ. ಹಾಂ, ಯಾಕೆ ಮಿರರ ಕಿತ್ತಾಕ್ಬಿಟ್ಟಿಯಾ? ಚೆನ್ನಾಗಿ ಒರೆಸೋ. ನೋಡಿ ಗೈಸ್, ಖರ್ಚಿಪಲ್ಲಿ ಒರೆಸ್ತಾ ಇದ್ದಾನೆ ನಮ್ಮ ಗೌತಮ್. ಬಟ್ಟೆ ಸಿಕ್ಕಿಲ್ಲ ಅಂದ್ಬಿಟ್ಟು ಖರ್ಚಿಪ್ ಎತ್ಕೊಬಿಟ್ಟಿದ್ದಾನೆ. ಹಿಂಗೆ ಐಡಿಯಾ ಮೆತ್ತಗಿರೋದು ಬೇಕಂತೆ ಮಿರರ್ ಒರೆಸೋದಕ್ಕೆ ಅಂದ್ಬಿಟ್ಟು. ಎಷ್ಟು ಮಾಡಿದ್ರೂ ಕ್ಲೀನಿಂಗ್ ಇನ್ನೂ ಆಗಿಲ್ಲ ಗೈಸ್. ಒಂದೊಂದೇ ಪೆಂಡಿಂಗ್ ಐತೆ. ಎಷ್ಟು ಮಾಡ್ತಾನೇ ಇದ್ದಾರೆ ಒಂದು ತಿಂಗಳಿಂದ. ಎಷ್ಟು ಕೆಲಸ ನಮ್ಮ ಗೌತಮ್ ಅಂತ ದಿನ ಬೈಕೊಂಡೆ ಅವ್ನು ಮಾಡೋದು. ಅಲ್ಲ ಗೌತ, ಕರೆಕ್ಟಾಗಿ ಹೇಳ. ನಮ್ಮಮ್ಮ ಏನು ಟಾರ್ಚರ್ ಕೊಡ್ತೈತಪ್ಪ, ಈ ಹಬ್ಬ ಏನಕ್ಕಾರ ಬರುತ್ತಾ ಅನ್ಕೊಂತೀಯ ತಾನೆ? ಹಾಂ, ಜಾಸ್ತಿ ಮಾಡ್ತೀವ ಲಕ್ಷ್ಮೀ ಹಬ್ಬನ. ನೋಡಿ ಗೈಸ್, ನಮ್ಮ ಗೌತಮ್ ಏನು ಹೇಳ್ತಾ ಇದ್ದಾನೆ ಅವನಿಗೂ ಗೊತ್ತಾಗ್ಬಿಟ್ಟೈತೆ. ನೆಕ್ಸ್ಟ್ ಅವನು ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಭಯ ಬಿದ್ದೋಗ್ಬಿಡ್ತಾನೆ. ಅಯ್ಯೋ ಹಬ್ಬ ಬಂತು, ಇನ್ನು ನಮ್ಮಮ್ಮನ ಟಾರ್ಚರ್ ಸ್ಟಾರ್ಟು ಅಂತ. ಅಲ್ಲ ಗೊತ್ತಾ? ಓಕೆ ಗೈಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಬಾಯ್ ಗೈಸ್, ಗುಡ್ ನೈಟ್.